ಹಾಯ್ ಎಲ್ಲರಿಗೂ ನಮಸ್ಕಾರ. RCB ವರ್ಸಸ್ SRH ಪಂದ್ಯದಲ್ಲಿ ಇಡೀ ಪಂದ್ಯವನ್ನೇ ಬದಲಿಸಿದ ರಜತ್ ಪಾಟಿದಾರ್ ರನ್ಔಟ್. ಈ ಒಂದು ರನ್ಔಟ್ನಿಂದಾಗಿ RCB ತಂಡ ಪಂದ್ಯವನ್ನೇ ಸೋಲಬೇಕಾಯಿತು ಅಂತಾನೆ ಹೇಳ್ಬೋದು. ಏನೆಲ್ಲ ನಡೀತು ಎನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಬನ್ನಿ ವಿಡಿಯೋ ಶುರು ಮಾಡೋಣಂತೆ. ಈ ಒಂದು ಪಂದ್ಯದ ಟಾಸ್ ಗೆದ್ದು ನಮ್ಮ RCB ತಂಡದವರು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ಇದರಂತೆ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ ಸನ್ರೈಸರ್ಸ್ ಹೈದರಾಬಾದ್ ಅವರು ತಮ್ಮ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಸ್ಗಳನ್ನು ಕಳ್ಕೊಂಡು 231 ರನ್ಸ್ಗಳನ್ನು ಕಲೆ ಹಾಕಿದ್ರು. ಈ ಒಂದು ಸ್ಕೋರ್ ಅನ್ನು ಚೇಸ್ ಮಾಡೋದಕ್ಕೆ ಬಂದಂತ ನಮ್ಮ RCB ತಂಡ ಒಳ್ಳೆಯ ಪ್ರಾರಂಭವನ್ನೇ ಪಡೆದುಕೊಳ್ತು. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನು ನೀಡ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು 25 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 43 ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಅದಾದ ನಂತರ ಬಂದಂತ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಕೂಡ 10 ಎಸೆತಗಳಲ್ಲಿ ಕೇವಲ 11 ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಈ 2 ವಿಕೆಟ್ಗಳ ನಂತರ ಸ್ವಲ್ಪ ಸಮಯದ ನಂತರ ಇಲ್ಲಿ ಫಿಲ್ ಸಾಲ್ಟ್ ಅವರ ವಿಕೆಟ್ ಕೂಡ ಹೋಗುತ್ತೆ. 32 ಎಸೆತಗಳಲ್ಲಿ 4 ಬೌಂಡರಿ ಮತ್ತು 5 ಸಿಕ್ಸರ್ಗಳ ಸಹಾಯದೊಂದಿಗೆ 62 ರನ್ಸ್ಗಳನ್ನು ಕಲೆ ಹಾಕಿದ್ರು. ಇಲ್ಲಿ ಡೇಂಜರಸ್ ಫಿಲ್ ಸಾಲ್ಟ್ ಅವರ ವಿಕೆಟ್ ಕೂಡ ಹೋಗುತ್ತೆ. ತದನಂತರ ಜೊತೆಯಾಗಿದ್ದು ಇಲ್ಲಿ ರಜತ್ ಪಾಟಿದಾರ್ ಮತ್ತು ಜಿತೇಶ್ ಶರ್ಮಾ ಅಂತಾನೆ ಹೇಳ್ಬೋದು. ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನ ಕಲೆ ಹಾಕ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆನೆ ಇಲ್ಲಿ ರಜತ್ ಪಾಟಿದಾರ್ ಅವರು ರನ್ಔಟ್ಗೆ ಬಲಿಯಾಗಬೇಕಾಗುತ್ತೆ ಅಂತಾನೆ ಹೇಳ್ಬೋದು. 16ನೇ ಓವರ್ನ 4ನೇ ಎಸೆತವನ್ನು ಎದುರಿಸಿದಂತ ರಜತ್ ಪಾಟಿದಾರ್ ಯಾವುದೇ ರನ್ ಅನ್ನು ಓಡುವಂತ ನಿರೀಕ್ಷೆಯಲ್ಲಿ ಇರಲಿಲ್ಲ. ಆದ್ರೆ ನಾನ್ ಸ್ಟ್ರೈಕ್ ನಲ್ಲಿ ಇದ್ದಂತ ಜಿತೇಶ್ ಶರ್ಮಾ ಅವರು ರನ್ ಅನ್ನು ಓಡ್ತಾರೆ. ಅದಾದ ನಂತರ ರಜತ್ ಪಾಟಿದಾರ್ ಕೂಡ ರನ್ ಅನ್ನು ಓಡಲೇಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಆದ್ರೆ ಈ ಒಂದು ರನ್ ಕಂಪ್ಲೀಟ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿಗೆ ರಜತ್ ಪಾಟಿದಾರ್ ಅವರ ಇನ್ನಿಂಗ್ಸ್ ಮುಕ್ತಾಯ ಆಗುತ್ತೆ. 16 ಎಸೆತಗಳಲ್ಲಿ ಕೇವಲ 18 ರನ್ಸ್ಗಳನ್ನು ಕಲೆ ಹಾಕಿ ಪೆವಿಲಿಯನ್ ಕಡೆಗೆ ಹೋಗ್ತಾರೆ. ಅದಾದ ನಂತರ ಬಂದಿದ್ದು ರೊಮಾರಿಯೋ ಶೆಫರ್ಡ್. ತಾವು ಎದುರಿಸಿದಂತ ಮೊದಲ ಎಸೆತದಲ್ಲಿ ಇಲ್ಲಿ ಈಸಿ ಕ್ಯಾಶ್ ಅನ್ನು ನೀಡಿ ಇವರು ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾರೆ ಅಂತಾನೆ ಹೇಳ್ಬೋದು. ಅದಾದ ನಂತರ ಜಿತೇಶ್ ಶರ್ಮಾ ಕೂಡ ಬಿಗ್ ಸಿಕ್ಸರ್ ಗಳನ್ನು ಹೊಡೆಯೋದಕ್ಕೆ ಹೋಗಿ ಇವರು ಕೂಡ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಕೊನೆಯಲ್ಲಿ ಜೊತೆಯಾಗಿದ್ದು ಕೃಣಾಲ್ ಪಾಂಡ್ಯ ಮತ್ತು ಟೀಮ್ ಡೇವಿಡ್ ಅವರು. ಇಲ್ಲಿ ನಮ್ಮ RCB ತಂಡದ ಫಿನಿಶರ್ ಆಗಿರುವಂತಹ ಟೀಮ್ ಡೇವಿಡ್ ಅವರಿಗೆ ಫೀಲ್ಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಕಾಲಿಗೆ ಇಂಜುರಿ ಆಗುತ್ತೆ. ಇದರಿಂದಾಗಿ ಈ ಒಂದು ಪಂದ್ಯದಲ್ಲಿ ಅವರು ಯಾವುದೇ ಬಿಗ್ ಸಿಕ್ಸರ್ಗಳನ್ನು ಮತ್ತು ಬೌಂಡರಿಗಳನ್ನು ಹೊಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. 5 ಎಸೆತಗಳನ್ನು ಎದುರಿಸಿ ಕೇವಲ 1 ರನ್ ಅನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಮುಂದಿನ ಕ್ರಮಾಂಕಗಳಲ್ಲಿ ಬ್ಯಾಟಿಂಗ್ಗೆ ಬಂದಂತ ನಮ್ಮ RCB ತಂಡದ ಬ್ಯಾಟರ್ಸ್ಗಳು 2 ಅಂಕಿಯ ಮೊತ್ತವನ್ನು ಕೂಡ ಇಲ್ಲಿ ಕಲೆ ಹಾಕೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ RCB ತಂಡ 19.5 ಓವರ್ಗಳಿಗೆ ತನ್ನ 10 ವಿಕೆಟ್ಸ್ಗಳನ್ನು ಕಳ್ಕೊಂಡು ಕೇವಲ 189 ರನ್ಸ್ಗಳನ್ನು ಕಲೆ ಹಾಕುತ್ತೆ. ಇಲ್ಲಿ 42 ರನ್ಸ್ಗಳ ಹೀನಾಯ ಸೋಲನ್ನು RCB ತಂಡ ಒಪ್ಪಿಕೊಂಡಿದೆ ಅಂತಾನೆ ಹೇಳ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.